ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುವ ವಾಗ್ವಾದಗಳಿದೆಯಲ್ಲ, ಆ ವಾಗ್ವಾದಗಳ ಹಿನ್ನೆಲೆಯಲ್ಲಿ ನಾನು ಸುಮ್ಮನೆ ನನ್ನ ಮಾತುಗಳಲ್ಲಿ ಹೇಳ್ತೀನಿ. ನೀವು ಪಾರತಂತ್ರವನ್ನ ಕೇಳ್ತಾ ಇರ್ತಕ್ಕಂಥದ್ದು, ಸ್ವತಂತ್ರ ಬೇಕು ಅಂತ ಕೇಳ್ತಾ ಇರೋದು 300 ವರ್ಷದ ಈ ರಾಜಕೀಯ ದಬ್ಬಾಳಿಕೆಗಾಗಿ. ಆದರೆ 3000 ವರ್ಷಗಳ ಗುಲಾಮಗಿರಿಯಲ್ಲಿ ನಾವಿದ್ದೀವಲ್ಲ, ಸಾಂಸ್ಕೃತಿಕ ಗುಲಾಮಗಿರಿಯೊಳಗೆ, ಧಾರ್ಮಿಕ ಗುಲಾಮಗಿರಿಯೊಳಗೆ, ಈ ಚಾತುರ್ವರ್ಣ ಮನುಧರ್ಮದ ಈ ಗುಲಾಮಗಿರಿಯಲ್ಲಿ ಇದ್ದೀವಲ್ಲ, ಇದಕ್ಕೆ ಎಂದು ನಮಗೆ ಮುಕ್ತಿ. ಇದು ನಿಜವಾಗಿಯೂ ಕೂಡ ಅಂಬೇಡ್ಕರ್ ಅವರಲ್ಲಿ ಬರುವಂಥದ್ದು. ಅದರ ವಾಗ್ವಾದ ಬಿಟ್ಟು ನೋಡೋದಾದ್ರೆ, ಒಂದು ಕಡೆಗೆ ಗಾಂಧಿ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಅಸ್ಪೃಶ್ಯನಾಗಿ ಹುಟ್ಟುವುದಕ್ಕೆ ಬಯಸ್ತೇನೆ ಅಂತ. ಆದರೆ ಬಸವಣ್ಣ ಮುಂದಿನ ಜನ್ಮದವರೆಗೂ ಕಾಯಲಿಲ್ಲ. ಆ ಜನ್ಮದಲ್ಲಿಯೇ ಅವರು ಅಸ್ಪೃಶ್ಯನಾದರು, ಅಸ್ಪೃಶ್ಯದ ಮನೆಯ ಮಗನಾದರು. ಚೆನ್ನಯ್ಯನ ಮನೆಯ ದಾಸಿಯ ಮಗಳು, ಕಕ್ಕಯ್ಯನ ಮನೆಯ ದಾಸಿಯ ಮಗನು, ಬೆರಣಿಯ ನಾಯಲಿಕ್ಕೆ ಹೊಲದಲ್ಲಿ ಹೋಗಿ ಸಂಗಮ ಮಾಡಿದರು. ಕೂಡಲ ಸಂಗಮದೇವ ಸಾಕ್ಷಿಯಾಗಿ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು. ದ್ವಿಜ ಅಂತನ್ನುವುದಕ್ಕೆ ಬೇರೆ ಏನೇ ಅರ್ಥ ಕೊಟ್ಕೊಂಡ್ರೆ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಅಂದು ತಿರಸ್ಕರಿಸಿ ಹೊರಕ್ಕೆ ಬಂದಂಥ ಈ ಚೇತನ ಬಸವಣ್ಣನವರು. ಅವ್ರು ಹೇಳೋದೇನು, ಈ ಅಸ್ಪೃಶ್ಯರ ಮನೆಯ ದಾಸ ದಾಸಿಯರ ಮಗ. ಎಡಬಲ 2 ಇದಾವಲ್ಲಿ. ಆ ಎಡಬಲ 2ರ ಮನೆಯ ಯಾರು ದಾಸ ದಾಸಿಯರು, ಅವರ ಸಂಘ. ಸಂಘ ಅನ್ನುವ ಶಬ್ದದ ಹಿಂದೆ ಕೂಡಲ ಸಂಘ ಎನ್ನುವುದು ತಟ್ಟೆ ನೆನಪಿಗೆ ಬರುತ್ತೆ. ಅಂದ್ರೆ ಆ ಸಂಘದ ಪಾವಿತ್ರತೆಯನ್ನ ಹೇಳ್ತಲೇನೆ, ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ಅಂತಂದು ತನ್ನನ್ನ ಒಂದು ರೀತಿಯಲ್ಲಿ ಅಪವರ್ಣೀಕರಿಸಿಕೊಳ್ಳುವ, ಅಪಜಾತೀಕರಿಸಿಕೊಳ್ಳುವ ಈ ಪ್ರಜ್ಞೆ ಇದೆಯಲ್ಲ, ಈ ದೇಶದೊಳಗಿರುವ ಶ್ರೇಷ್ಠತೆಯ ವ್ಯಸನದ ಎಲ್ಲ ಜಾತಿ ಮೂಲಗಳ ಮನಸ್ಸುಗಳು ಕೂಡ ಬಸವಣ್ಣನ ಈ ಪ್ರಜ್ಞೆಯನ್ನ ಅನುಸರಿಸಬೇಕು. ಆ ದಾರಿಯಲ್ಲಿ ನಡೆದರೆ ಈ ದೇಶಕ್ಕೆ ಅಂಟಿದ ಶಾಪ ಹೋಗುತ್ತೆ ಅಂತ ನನಗನ್ಸುತ್ತೆ. ಹಾಗೇನೇನೆ ಈ ಕೀಳರಿಮೆಯೊಳಗೆ ನರಳುತ್ತಿರುವಂಥ ಎಲ್ಲರೂ ಕೂಡ ಎಷ್ಟು ಮಟ್ಟಿಗೆ ಇದಾಗಬೇಕು ಅಂತಂದ್ರೆ, ಅಂಬೇಡ್ಕರ್ ಹೇಳೋ ರೀತಿಯೊಳಗೆ ಶಿಕ್ಷಣ, ಸಂಘಟನೆ, ಹೋರಾಟ, ಈ 3 ವಿಫಲವಾಗಿದ್ದಾವೆ. ಶಿಕ್ಷಣ ಪಡೆದಿದ್ದೂ ಕೂಡ ಎಷ್ಟು ಜನ ಆ ಪಡೆದ ಶಿಕ್ಷಣಕ್ಕೆ ನಿಷ್ಠವಾಗಿ ತಮ್ಮ ಕುಲಕ್ಕೆ ಕಂಟಕರಾಗಿ ಬದುಕಿಲ್ಲ. ಆತ್ಮವಿಮರ್ಶೆ ಮಾಡಿಕೊಳ್ಳಿ.